ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾರೆ ಹೊರತು ಕಾದಂಬರಿಗಳನ್ನು ಕಥೆಗಳನ್ನು ಓದುವಂಥವ್ರ ಸಂಖ್ಯೆ ಕಡಿಮೆ ಇದೆ. 8ನೇ ತರಗತಿ 7ನೇ ತರಗತಿಯಲ್ಲಿ ಕೃತಿಗಳನ್ನು ರಚಿಸುವಂಥ ಸಾಹಿತಿಗಳು ಇರ್ತಾರೆ ನಮ್ಮ ಸುತ್ತಮುತ್ತ, ನಮ್ಮ ತಾಲೂಕಿನಲ್ಲೂ ಇರ್ತಾರೆ. ಅಂಥ ವಿದ್ಯಾರ್ಥಿಗಳನ್ನು ಕರೆದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿಸಿದರೆ ಅವ್ರಿಗೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಸಾಹಿತ್ಯ ರಚಿಸೋದು ಒಂದು ಮತ್ತು ಸಾಹಿತ್ಯದ ಓದುವ ಅಭಿರುಚಿನೂ ಸಹ ಮಕ್ಕಳಿಗೆ ಬೆಳೆಯುತ್ತೆ. ಹಾಗಾಗಿ ಪುಸ್ತಕಗಳನ್ನು ಓದೋದು ತುಂಬ ಮಹತ್ವದಾಗತ್ತೆ. ಶಂಕರ್ ದೇವ್ರ ಸರ್ ಅವರೇ, ಮಕ್ಕಳ ಸಾಹಿತ್ಯ ಅಂತ ಬಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಮಕ್ಕಳ ಸಾಹಿತ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹೇಗೆ, ನಿಮ್ಮ ಅಭಿಪ್ರಾಯ ಏನು? ಇದುವರೆಗೂ ನಾವು ಸ್ವಾತಂತ್ರ್ಯ ಸಿಕ್ಕ ನಂತರ ಮಕ್ಕಳ ಸಾಹಿತ್ಯ ಉದಯ ಆಗಿರೋದೇ ಕೈಗಾರೀಕರಣದ ಪರಿಣಾಮದಿಂದ. ಕೈಗಾರಿಕಾ ಕ್ರಾಂತಿ ಯಾವಾಗ ಪ್ರಾರಂಭ ಆಯಿತು, ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾದಾಗ ಗಂಡ ಹೆಂಡತಿ ಇಬ್ಬರು ಸಹ ಕೆಲಸಕ್ಕೆ ಹೋಗುವಂಥ ಒಂದು ಅನಿವಾರ್ಯತೆ ಸೃಷ್ಟಿ ಆಯಿತು ಯುರೋಪ್ನಲ್ಲಿ. ಆವಾಗ ಅವರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಂದು ಕೇಂದ್ರದಲ್ಲಿ ಬಿಟ್ಟು ಹೋಗ್ತಾಯಿದ್ರು. ಆ ಕೇಂದ್ರದಲ್ಲಿ ಬಿಟ್ಟು ಹೋದಾಗ ಮಕ್ಕಳನ್ನು ಸಮಾಧಾನ ಪಡಿಸೋದಕ್ಕಾಗಿ ಅವರನ್ನು ರಂಜಿಸೋದಕ್ಕಾಗಿ ಮಕ್ಕಳ ಸಾಹಿತ್ಯವನ್ನು ಬರೆಯುವಂಥ ಒಂದು ಪರಂಪರೆ ಪ್ರಾರಂಭ ಆಯಿತು. ಆ ಪರಂಪರೆ ನಿಧಾನವಾಗಿ ಇಡೀ ವಿಶ್ವವ್ಯಾಪಿಯಾಗಿ ಕೈಗಾರೀಕರಣದ ಒಂದು ಕ್ರಾಂತಿ ಯಾವಾಗ ಪ್ರಸರಿಸಿತು ಆವಾಗ ಎಲ್ಲರೂ ಸಹ ಮಕ್ಕಳ ಸಾಹಿತ್ಯವನ್ನು ಬರೆಯುವಂಥ ಒಂದು ಸೃಷ್ಟಿ ಪ್ರಾರಂಭ ಆಯಿತು. ನಮ್ಮಲ್ಲಿ ಮೊದಲು ಇರಲಿಲ್ಲ ಅಂತಂದರೆ ಇತ್ತು, ಜನಪದಗಳ ಹಾಡುಗಳಲ್ಲಿ ಗೀಗಿ ಪದಗಳಲ್ಲಿ ಮಕ್ಕಳ ಸಾಹಿತ್ಯ ಇತ್ತು. ಆದರೆ ನಿರ್ದಿಷ್ಟ ರೀತಿಯಲ್ಲಿ ಮಕ್ಕಳ ಸಾಹಿತ್ಯ ಪ್ರಾರಂಭ ಆಗಿದ್ದು ಕೈಗಾರೀಕರಣದ ಕ್ರಾಂತಿಯ ನಂತರ. ಆವಾಗ ಹೊಯ್ಸಳ ಅವರು, ಜಿ ಪಿ ರಾಜರತ್ನಂ ಅವರು, ಶಿಶು ಸಂಗಮೇಶ್ ಅವರು, ಶಂಗು ಬಿರದರ್ ಅವರು ಮಕ್ಕಳ ಸಾಹಿತ್ಯ, ಶರಣಪ್ಪ ಕಂಚಣಿಯವರು ಮಕ್ಕಳ ಸಾಹಿತ್ಯವನ್ನು ಬರೆದು ಗಟ್ಟಿಯಾಗಿರುವಂಥ ಸಾಹಿತ್ಯವನ್ನು ಆ ಮೂಲಕ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣವನ್ನು ತರುವಂಥ ಪ್ರಯತ್ನವನ್ನು ಅವರು ಮಾಡಿದರು. ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಎದುರಿಸ್ತಿರುವಂಥ ಸಮಸ್ಯೆ ಏನಂತಂದರೆ ಮಕ್ಕಳ ಸಾಹಿತ್ಯದ ಕಡೆ ಗಮನವನ್ನು ಹಾಗೂ ಮಕ್ಕಳ ಕಡೆ ಸಾಹಿತ್ಯದ ಕಡೆ ಒಂದು ಪ್ರಾಶಸ್ತ್ಯ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಮಕ್ಕಳ ಸಾಹಿತ್ಯವನ್ನು ಕೃತಿಗಳನ್ನು ಅವಲೋಕನ ಮಾಡಿದರೆ ಇಡೀ ರಾಜ್ಯದಲ್ಲಿ 500ಕ್ಕಿಂತ ಹೆಚ್ಚು ಮಕ್ಕಳ ಸಾಹಿತಿಗಳನ್ನು ನಾವು ಗುರುತಿಸ್ಬೋದು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತಿಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಕಾಣ್ತೀವಿ. ಹಿರಿಯ ಸಾಹಿತಿಗಳನ್ನು ಕಾಣ್ತೀವಿ, ಆದರೆ ಮಕ್ಕಳ ಸಾಹಿತಿಗಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ಇದುವರೆಗೂ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರತಿ ವರ್ಷ ಎಲ್ಲ ಭಾಷೆಗಳಲ್ಲಿಯೂ ಬಾಲ ಪುರಸ್ಕಾರ ಅಂತ ಒಂದು ಪ್ರಶಸ್ತಿ ಕೊಡುತ್ತೆ ಮಕ್ಕಳ ಸಾಹಿತ್ಯ ವಿಭಾಗದಲ್ಲಿ. ಆ ರೀತಿ ಕೊಡುವಂಥ ಪ್ರಶಸ್ತಿಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದುವರೆಗೂ ಸಿಕ್ಕಿರೋದು 2 ಪ್ರಶಸ್ತಿ. ಒಂದು ಚಂದ್ರಕಾಂತ್ ಕರದಳ್ಳಿಯವರಿಗೆ ಮತ್ತು ಕಳೆದ ವರ್ಷ ಬಂದಿರೋಂಥ ಶಿವಲಿಂಗಪ್ಪ ಅಂದ್ಯಾಳ್ ಸರ್ ಅವರಿಗೆ. 2 ಜನರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಬಿಟ್ಟರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಯಾವುದೇ ಲೇಖಕರಿಗೂ ಇದುವರೆಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಬಂದಿಲ್ಲ. ಇದು ನಮಗೆ ಏನು ತೋರಿಸ್ತದಂದರೆ ನಾವು ಮಕ್ಕಳ ಸಾಹಿತ್ಯದಲ್ಲಿ ಎಷ್ಟು ನಾವು ಬರಿತಾ ಇದ್ದೀವಿ, ಎಷ್ಟು ನಾವು ಇದರೊಳಗೆ ಸಮೃದ್ಧಿಯಾಗಿ ನಾವು ಸಾಹಿತ್ಯವನ್ನು ರಚಿಸ್ತಾ ಇದ್ದೀವಿ ಅನ್ನೋಂಥದ್ದು ತೋರಿಸ್ತೆ. ಯಾಕಂದರೆ ನಿರಾಸಕ್ತಿಯ ಕಾರಣ ಅಂದರೆ ವಿದ್ಯಾರ್ಥಿಗಳು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದೆಲ್ಲ ತಯಾರಿಯನ್ನು ಮಾಡ್ತಾರೆ, ಆದರೆ ಮಕ್ಕಳ ಸಾಹಿತ್ಯನ ಓದುವ ಒಂದು ಅಭಿರುಚಿ ಇಲ್ಲ. ನಾವು ಅದೇ ಬೇರೆ ಭಾಗದ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದರೆ ವಿದ್ಯಾರ್ಥಿಗಳವರು ಕಾದಂಬರಿ ಕಥೆಗಳು ಎಸ್.ಎಲ್. ಭೈರಪ್ಪವ್ರವ್ರದ್ದು, ಶಿವರಾಮ್ ಕಾರಂತರದ್ದು, ಕುವೆಂಪು ಅವ್ರದ್ದು ಅವ್ರದ್ದೆಲ್ಲ ಕೃತಿಗಳನ್ನು ಪಠ್ಯೇತರವಾಗಿ ಅವರು ಓದ್ತಾರೆ. ಆದರೆ ನಮ್ಮ ಭಾಗದ ವಿದ್ಯಾರ್ಥಿಗಳದ್ದು ಕೆಲವು ಮಕ್ಕಳು ಓದ್ತಾರೆ, ಎಲ್ಲರೂ ಓದಲ್ಲ ಅಂತ, ಕೆಲವು ಮಕ್ಕಳು ಓದ್ತಾರೆ. ಆದರೆ ಭಾಳಷ್ಟು ಜನ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾರೆ ಹೊರತು ಕಾದಂಬರಿಗಳನ್ನು ಕಥೆಗಳನ್ನು ಓದುವಂಥವ್ರ ಸಂಖ್ಯೆ ಕಡಿಮೆ ಇದೆ. ಆ ಕಾರಣಕ್ಕಾಗಿ ಮಕ್ಕಳ ಸಾಹಿತ್ಯ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈಗೀಗ ನಮ್ಮ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹ ನಾವು ಮಕ್ಕಳ ಸಾಹಿತ್ಯಗಳನ್ನು ರಚಿಸುವಂಥವ್ರ ಸಂಖ್ಯೆ ಈಗೀಗ ಹೆಚ್ಚಳ ಆಗ್ತಿರೋದು ಒಂದು ಸಂತೋಷದ ಸುದ್ದಿ ನಮಗೆ. ನಿಜ. ಯಾಕಂದರೆ ಈ ಶಂಕರದವ್ರ ಸರ್ ಅವರೇ, ನೀವು ಶಾಲೆಗಳಲ್ಲಿ ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಅನೇಕ ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡಿದಿರಂತ ನಾವು ಕೇಳ್ಪಟ್ಟಿವಿ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಿ ಸರ್? ನಾವು ಮಕ್ಕಳಿಗಾಗಿ ನಾವು ಶಾಲೆಯಲ್ಲಿ ಮೊದಲನೇ ಬಾರಿಗೆ ಒಂದು 2 ವರ್ಷದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಯಲು ವಾಚನಾಲಯ ಅಂತ ಒಂದು ಪ್ರಾರಂಭಿಸಿದ್ವಿ. ಅಂದರೆ ಹುಡುಗರಿಗೆ ಓಪನ್ ಬುಕ್ಸ್ಗಳನ್ನು ಒಂದು ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ನಲ್ಲಿ ಓಪನ್ ಬುಕ್ಸ್ಗಳನ್ನು ಇಟ್ಟು ಓದುವಂಥ ಒಂದು ಸಂಸ್ಕೃತಿಯನ್ನು ಪ್ರಾರಂಭಿಸಿದ್ವಿ. ವಿದ್ಯಾರ್ಥಿಗಳು ಹೊರಗಡೆ ಇರೋದರಿಂದ ಅದನ್ನು ತಗೊಂಡು ಸರಳವಾಗಿ ಓದಿ ಮತ್ತೆ ಪುನಃ ಅಲ್ಲಿಡುವಂಥದ್ದು ಮಾಡಿದರು.
ನಂತರ ನಾವು ಮತ್ತೆ ಗ್ರಾಮಸ್ಥರು ಹಾಗೂ SDM ಸಹಕಾರದಿಂದ ಒಂದು 34,000 ರೂಪಾಯಿ ಹಣವನ್ನು ಖರ್ಚು ಮಾಡಿ ಬಯಲು ವಾಚನಾಲಯವನ್ನೇ ನಿರ್ಮಿಸಿದ್ವಿ. ಒಂದು 30-40 ಸೈಜಿನ ಒಂದು ಹೊರಾಂಗಣದಲ್ಲಿ ರಗಸದ ಇಂದ ಹಿಡಿದು COAPT, ಸರಳ ಪದಗಳು, ಕನ್ನಡ ಪದಗಳು, ಗಣಿತ ಹಾಗೂ ಗೇಮ್ಸ್ಗಳನ್ನು ಸಹ ನಾವು ಭಾಷಾ ಆಟಗಳನ್ನು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಸಹ ನಮಗೆ ಮಾರ್ಗದರ್ಶನ ಮಾಡಿದರು. ಯಾವ್ಯಾವ ಆಟಗಳನ್ನು ನಾವು ಅಳವಡಿಸ್ಬೋದು, ಯಾವ್ಯಾವ ಆಟಗಳನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ಸಲಹೆಯನ್ನು ತಗೊಂಡು ನಾವು ಬಯಲು ವಾಚನಾಲಯದಲ್ಲಿ ಭಾಷಾ ಆಟಗಳನ್ನು ಪರಿಚಯ ಮಾಡಿದ್ದೀವಿ ಮಕ್ಕಳಿಗೆ. ಅಂದರೆ ಭಾಷಾ ಆಟದ ಮೂಲಕ ಅವರು ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಇವುಗಳನ್ನು ಸರಳವಾಗಿ ಆಟದ ಮೂಲಕ ಕಲಿಯುವಂಥ ಒಂದು ಚಟುವಟಿಕೆಯನ್ನು ನಾವು ಮಾಡಿದ್ದೀವಿ. ಹಾಗೆ ಗ್ರಂಥಾಲಯಗಳನ್ನು ಓದೋರ ಮೂಲಕ ವಿದ್ಯಾರ್ಥಿಗಳು ಸರಳವಾಗಿ ಶಿಶುಪ್ರಾಸಗಳನ್ನು ತಾವೇ ಬರೆಯುವಂಥ ನಿಟ್ಟಿನಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಅಂದರೆ ಒಂದು ಯಶಸ್ಸನ್ನು ಅವ್ರು ಗಳಿಸಿದ್ದಾರೆ. ಅಂದರೆ ಒಂದು ಗ್ರಂಥಾಲಯಗಳ ಪಾತ್ರ ಭಾಳಷ್ಟಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸಹ ತಮ್ಮ ಸ್ಥಳೀಯ ಲೇಖಕರು, ಶಿಕ್ಷಕರು ಸಹ ತಮ್ಮ ಸ್ಥಳೀಯವಾಗಿ ಯಾವ ಸಾಹಿತಿಗಳು ಸಿಗ್ತಾರೆ ಅವ್ರನ್ನ ತರಗತಿ ಕೋಣೆಗೆ ಆಹ್ವಾನಿಸಿ ಅವರಿಂದ ಮಕ್ಕಳ ಜೊತೆಗೆ ಸಂವಾದಿಸುವಂಥ ಕಾರ್ಯಕ್ರಮ, ಅವರು ಬರೆದಿರುವಂಥ ಕೃತಿಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಈ ಥರ ಕೃತಿಗಳನ್ನು ಮಕ್ಕಳಿಗೆ ಪರಿಚಯಿಸಿದರೆ ಅವ್ರಿಗೊಂದು ಹುಮ್ಮಸ್ಸು ಬರುತ್ತೆ, ಕೃತಿಗಳನ್ನು ಓದಬೇಕು ಅನ್ನೋಂಥ ಹುಮ್ಮಸ್ಸು ಬರುತ್ತೆ. ಆಮೇಲೆ ಲೇಖಕರ ಪರಿಚಯ ಅವರಾದರೆ ಲೇಖಕರ ಮಾತುಗಳನ್ನು ಕೇಳಿದರೆ ಅವ್ರಿಗೆ ಮತ್ತಷ್ಟು ಖುಷಿ ಆಗುತ್ತೆ. ಓಹೋ, ನಾವಿನ್ನೂ ಬರಿಬೋದು, ನಾವು ಓದ್ಬೋದು ಅಂತೇಳಿ. ಹಾಗೆ ನಮ್ಮ ಬಾಲ ಸಾಹಿತಿಗಳಿರ್ತಾರೆ ನಮ್ಮ ಸುತ್ತಮುತ್ತ. 4ನೇ ತರಗತಿ 7ನೇ ತರಗತಿಯಲ್ಲಿ ಕೃತಿಗಳನ್ನು ರಚಿಸುವಂಥ ಸಾಹಿತಿಗಳು ಇರ್ತಾರೆ ನಮ್ಮ ಸುತ್ತಮುತ್ತ, ನಮ್ಮ ತಾಲೂಕಿನಲ್ಲೂ ಇರ್ತಾರೆ. ಅಂಥ ವಿದ್ಯಾರ್ಥಿಗಳನ್ನು ಕರೆದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿಸಿದರೆ ಅವ್ರಿಗೆ ಇನ್ನೂ ಸ್ವಲ್ಪ ಖುಷಿಯಾಗುತ್ತೆ. ಸಾಹಿತ್ಯ ರಚಿಸೋದೂ ಒಂದು, ಮತ್ತು ಸಾಹಿತ್ಯದ ಓದುವ ಅಭಿರುಚಿನೂ ಸಹ ಮಕ್ಕಳಿಗೆ ಬೆಳೆಯುತ್ತೆ. ಹಾಗಾಗಿ ಪುಸ್ತಕಗಳನ್ನು ಓದೋದು ತುಂಬ ಮಹತ್ವದಾಗತ್ತೆ. ನಿಜ ಸರ್, ನೀವು ಹೇಳಿದಾಗೆ. ಅಂದರೆ ಸರ್, ತಾವು ಮಕ್ಕಳ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡು ಎಷ್ಟು ಕೃತಿಗಳನ್ನು ತಮ್ಮ ಬರೆದಿದ್ದೀರಿ ಸರ್ ಮಕ್ಕಳಿಂದ? ಈಗ ನಾನು ಮಕ್ಕಳ ಸಾಹಿತ್ಯದಲ್ಲಿ ಈಗಾಗಲೇ 16 ಸಾಹಿತ್ಯ ಕೃತಿಗಳನ್ನು ಬರೆದಿದ್ದೇನೆ. ಇದು 16ನೇ ಸಾಹಿತ್ಯ ಕೃತಿ. ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಫಲಕಳ ಸೀತಾರಾಮ್ ಭಟ್ ದತ್ತಿ ಪ್ರಶಸ್ತಿ ಬಂತು. ನಂದು ಈಗಾಗಲೇ ಅಂಬರ ಚಂದಿರ, ಚೆಲುವ ಚಿನ್ನರು, ಅಕ್ಷರ ಮಾತೆ, ಸಾವಿತ್ರಿಬಾಯಿ ಫುಲೆ ಕುರಿತಾಗಿರುವಂಥ ಕೃತಿ, ಬಾಬಾರೋ ಮಳೆರಾಯ, ಚಿನ್ನರ ಸಂಭ್ರಮ, ಹೀಗೆ ಭಾಳಷ್ಟು ನಾನು 16 ಕೃತಿಗಳನ್ನು ಬರೆದಿದ್ದೇನೆ. ಅಂದರೆ ನಾ ಬರೆದಿದ್ದೀನಿ ಅನ್ನೋಕ್ಕಿಂತ ನನ್ನ ಸಾಹಿತ್ಯ ಪ್ರೇಮಿಗಳು ಹಾಗೂ ಮಾರ್ಗದರ್ಶಕರು ನನಗೆಲ್ಲ ಮಾರ್ಗದರ್ಶನ ಮಾಡಿ ಪ್ರೇರಣೆ ಕೊಟ್ಟ ಪರಿಣಾಮ ನಾನು ಅಷ್ಟಕ್ಕೊಂದು ಕೃತಿಗಳನ್ನು ಬರೆಯೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರೆಲ್ಲರ ಸಹಕಾರಕ್ಕೆ ನಾನು ಸದಾ ಸ್ಮರಣೆಯನ್ನು ಮಾಡ್ತಾ ಚಿರಋಣಿ ಆಗಿದ್ದೇನೆ. ದಯವಿಟ್ಟು, ಯಾಕಂದರೆ ನೀವು 16 ಕೃತಿಗಳಂದ್ರೆ ಸ್ನೇಹಿತರೆ, ಯುವ ಕವಿಗಳು ಇವರು ಯುವ ಕವಿಗಳಾಗಿ ಇನ್ನು 16 ಕೃತಿಗಳ ರಚನೆ ಆಗಿದೆ ಅಂತಂದರೆ ಇದು ನಿಜಕ್ಕೂ ವಿಸ್ಮಯ ಸ್ನೇಹಿತರೆ. ಯಾಕಂದರೆ ಮಕ್ಕಳ ಸಾಹಿತ್ಯದಲ್ಲೇ ಕಂಟಿನ್ಯೂ ಇದ್ದು ಆ ಸಾಹಿತ್ಯದಲ್ಲೇ ಕೃಷಿಯನ್ನು ಮಾಡಿ ಆ ಸಾಹಿತ್ಯದಲ್ಲೇ ಆಸಕ್ತಿಯಿಂದ ದುಡಿತಕ್ಕಂತಹ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇದ್ದಾರೆ ಅಂತಂದರೆ ಅದು ಶಂಕರದೇವರು ಹಿರೇಮಠ ಸರ್ ಅಂತ ಹೇಳ್ಬೋದು ಸ್ನೇಹಿತರೆ. ಶಂಕರದೇವ್ ಸರ್ ಅವರೇ ತಮಗೆ ಗಿನ್ನಿಸ್ ರೆಕಾರ್ಡಲ್ಲಿ ತಮ್ಮ ಹೆಸರು ಛಾಪು ಮೂಡಿದೆ ಅಂತ ನಾನು ಕೇಳ್ಪಟ್ಟೆ. ದಯವಿಟ್ಟು ನಮ್ಮ ವೀಕ್ಷಕರು ತುಂಬ ಕುತೂಹಲರಾಗಿದ್ದಾರೆ, ಅವರಿಗೆ ತಮ್ಮ ಗಿನ್ನಿಸ್ ರೆಕಾರ್ಡ್ ಬಗ್ಗೆ ಮತ್ತು ಕಿರುಚಿತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ನಾವು ಅದು ಒಂದು ಏನೋ ಒಂದು ಚಟುವಟಿಕೆ ಮಾಡಿದ್ವಿ ಅಂದರೆ ಯಾವುದೇ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋವಂಥದ್ದು ಒಂದು ನಾಣ್ಣುಡಿ. ಹಾಗಾಗಿ ನಾವು ನಿರಂತರವಾಗಿ ಮಕ್ಕಳಿಗೆ ಸರಣಿ ಕವಿಗೋಷ್ಠಿಗಳನ್ನು ಮಾಡ್ತಾಯಿದ್ದೀವಿ. ಕನ್ನಡ ಭಾಷೆಯಲ್ಲಿ 50 ಕವಿಗೋಷ್ಠಿಗಳನ್ನು ಮಕ್ಕಳಿಗಾಗಿ ಮಾಡಿರುವಂಥ ಏಕೈಕ ಸಂಸ್ಥೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಾಯಚೂರು ಘಟಕ. ಇಡೀ ಭಾರತ ದೇಶದಲ್ಲಿ ಕನ್ನಡ ಭಾಷೆಯಲ್ಲಿ ಮಕ್ಕಳಿಗಾಗಿ 50 ಕವಿಗೋಷ್ಠಿಗಳನ್ನು ನೀವು 3 ವರ್ಷಗಳ ಅವಧಿಯಲ್ಲಿ ಮಾಡಿರುವಂಥದ್ದಕ್ಕಾಗಿ ನಮಗೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಯಿತು. ಹಾಗೆ ವಿದ್ಯಾಗಮ ಅನ್ನುವಂಥ ಒಂದು ಕರೋನಾ ಟೈಮ್ನಲ್ಲಿ ವಿದ್ಯಾಗಮ ಅನ್ನುವಂಥ ಒಂದು ಕಿರುಚಿತ್ರವನ್ನು ನಾವು ಮಾಡಿದ್ವಿ. ಅದರಲ್ಲಿ ಸಹ ಕೋವಿಡ್ ಟೈಮ್ ಆಗಿರೋದ್ರಿಂದ ಭಾಗವಹಿಸಿರುವಂಥ ವಿದ್ಯಾರ್ಥಿಗಳೆಲ್ಲವೂ ನಮ್ಮ ಸ್ಕೌಟ್ಸ್ ಗೈಡ್ಸಿನ ನಮ್ಮ ಶಾಲೆ ವಿದ್ಯಾರ್ಥಿಗಳೇ ಭಾಗವಹಿಸಿ ತಾವೇ ಪಾತ್ರಾಭಿನಯ ಮಾಡಿದರು. ಆ ವಿದ್ಯಾಗಮ ಅನ್ನುವಂಥ ಒಂದು ಕಿರುಚಿತ್ರಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಾಯಿತು. ನಾವು ಏನೋ ಒಂದು ಶೈಕ್ಷಣಿಕವಾಗಿ ಜಾಗೃತಿಗಾಗಿ ಮಾಡಿರುವಂಥ ಒಂದು ಕಿರುಚಿತ್ರ ಅದು. ನಮಗೂ ಬರುತ್ತಂತ ನಮಗೂ ಇದ್ದಿದ್ದಿಲ್ಲ. ನಾವು ಜಾಗೃತಿಗಾಗಿ ಮಾಡಿರುವಂಥ ಒಂದು ಕಿರುಚಿತ್ರ. ವಿದ್ಯಾರ್ಥಿಗಳು ಸಹ ಭಾಳ ಖುಷಿಯಿಂದ ಭಾಗವಹಿಸಿ ಅಭಿನಯಿಸಿದರು. ನಾವೆಲ್ಲರೂ ಸಹ ನನ್ನ ಮೊದಲ ನಿರ್ದೇಶನ ಇತ್ತದು. ಹಾಗೆ ಎಲ್ಲರೂ ಹೊಸಬರೇ ಇದ್ವಿ, ಆದರೂ ಸಹಿತ ಆ ಕಿರುಚಿತ್ರಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸ್ತು. ಅದು ಸಹ ಹಾಗೆ ಒಂದು ನಾವು ಮಾಡಿರುವಂಥ ಪರಿಶ್ರಮಕ್ಕೆ ಪ್ರತಿಫಲ ಅಂತ ನಾವು ಆಶಿಸ್ತೇನೆ.
ಹೌದು ಸರ್, ಯಾಕಂದರೆ ಆ ಕರೋನಾ ಸಮಯದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರಲು ಪಾಲಕರು ಕಳಿಸ್ತಿದ್ದಿಲ್ಲ, ಮಕ್ಕಳು ಬರ್ತಿದ್ದಿಲ್ಲ. ಅಂತಹ ಸಮಯದಲ್ಲಿ ವಿದ್ಯಾಗಮ ಅಂತ ಒಂದು ವಿನೂತನ ಕಿರುಚಿತ್ರವನ್ನು ಮಾಡಿ ಆ ಒಂದು ಮಕ್ಕಳು ಶಾಲೆ ಕಡೆ ಬರೋ ಹಾಗೆ ಅವರು ಸೆಳೆತಕ್ಕಂಥ ವಿಧಾನ ಇದೆಯಲ್ಲ, ಅದು ನಿಜಕ್ಕೂ ಶಂಕರ್ ದೇವ್ರ ಸರ್ ಅವ್ರದ್ದು ಅದ್ಭುತ ಅಂತ ಹೇಳತ್ತಾ. ಶಂಕರ್ ದೇವ್ರ ಸರ್ ಅವರೇ, ಮಕ್ಕಳ ಸಾಹಿತ್ಯ ಬರೀತೀರಿ, ಓಕೆ, ಮಕ್ಕಳು ಬರೀಬೇಕಲ್ಲ ಸರ್, ಆ ಮಕ್ಕಳ ಸಾಹಿತ್ಯವನ್ನು ಬರೀಬೇಕಂತಂದ್ರೆ ನೀವೇನು ಪ್ರಯೋಗಗಳನ್ನು ಮಾಡಿದಿರಿ, ಏನು ಮಾಡಿದಿರಿ? ನಾವು ದೊಡ್ಡವರು ಮಕ್ಕಳ ಸಾಹಿತ್ಯವನ್ನು ಓದಿ ಬರೆದು ಬಿಡ್ತಾರೆ. ಆಮೇಲೆ ಮಕ್ಕಳೇ ದೊಡ್ಡವರಲ್ಲಿ ಒಂದು ಓದುವ ಅಭಿರುಚಿ ಇದ್ದರೆ ಅವರು ಓದಿನ ಒಂದು ಉತ್ತಮವಾದ ಉತ್ತಮವಾದ ಬರಹಗಾರ ಆಗಬಲ್ಲ. ಹಾಗಾಗಿ ಅವರು ಒಂದು ಉತ್ತಮವಾದ ಓದುಗ ಇದ್ದರೆ ಒಂದು ಬರವಣಿಗೆ ಕೌಶಲ್ಯದ ಒಂದು ಸಿದ್ಧಿಸುತ್ತೆ, ಬರೆದು ಬಿಡ್ತಾನೆ. ಆದರೆ ಮಕ್ಕಳ ಒಂದು ಇದಕ್ಕೆ ಬಂದರೆ, ಪರಿಮಿತಿಗೆ ಬಂದರೆ ಈ ವ್ಯವಸ್ಥೆ ಇರಲ್ಲ. ನಾವು ಅವರಿಗೊಂದು ವೇದಿಕೆ ಕೊಡಬೇಕಾಗತ್ತೆ. ಹಾಗಾಗಿ ನಾವು 1 ತಿಂಗಳ ಇಲ್ಲ 3 ತಿಂಗಳಿಗೊಮ್ಮೆ ನಾವು ವರ್ಕ್ಶಾಪ್ಗಳನ್ನು ಮಾಡ್ತೀವಿ. ಮಕ್ಕಳಿಗಿರುವಂಥ ಶಾಲೆಗಳಿಗೆ ಹೋಗಿ ಇಡೀ ಒಂದು ದಿನ ನಾವು ಅವರಿಗೆ ಕಾವ್ಯ ಕಮ್ಮಟ, ಕಥಾ ಕಮ್ಮಟಗಳನ್ನು ನಾವು ಮಾಡ್ತೀವಿ. ಕಥಾ ಕಮ್ಮಟಗಳಿದ್ದರೆ ಕಥೆಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತಂದರೆ ಕಥಾ ಕಮ್ಮಟ ಮಾಡ್ತೀವಿ. ಇಡೀ ಒಂದು ದಿನ ಮಕ್ಕಳ ಸಾಹಿತಿಗಳು ಬರೆದಿರೋಂಥ ಪುಸ್ತಕಗಳ ಪ್ರದರ್ಶನ ಮಾಡ್ತೀವಿ. ಆಮೇಲೆ ಕಥೆಗಳನ್ನು ಕಟ್ಟುವ ಶೈಲಿ, ಕತೆ ಬರುವುದೇ ಹಾಗೆ, ವಿಷಯ ಆಯ್ಕೆ, ಈ ಕುರಿತು ಇಡೀ ಒಂದು ದಿನ ಅವರಿಗೆ ಸಂವಾದ ಮಾಡಿ ಸಾಯಂಕಾಲದಲ್ಲಿ ಅವರಿಂದನೇ ಕತೆ ಬರೆಸಿ ಅವರಿಂದನೇ ಕಥೆಯನ್ನು ವಾಚನ ಮಾಡಿಸ್ತೀವಿ. ಕಾವ್ಯ ಕಮ್ಮಟ ಮಾಡಿದ್ರೆ ಕಾವ್ಯದವನ್ನು ಬರೆಯೋದು ಶೈಲಿಯಾಗಿ ಕಾವ್ಯ ಬರೆಯೋದು, ಹಾಗೂ ಸಾಹಿತಿಗಳೊಂದಿಗೆ ಸಂವಾದ ಮಾಡಿಸಿ ಕಾವ್ಯ ರಚನೆಸೋದು ಒಂದು ಚಟುವಟಿಕೆ ಹೇಳಿ ಕೊನೆಗೆ ಅವರಿಂದ ಕವಿತೆಗಳನ್ನು ಹೇಳಿಸಿ ಕವಿಗೋಷ್ಠಿಗಳನ್ನು ಮಾಡ್ತೀವಿ. ಅಂದರೆ ನಾವು ನಿರಂತರವಾಗಿ ಕಳೆದ 6 ವರ್ಷಗಳಿಂದನೂ ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಕಮ್ಮಟಗಳನ್ನು, ಕಥಾ ಕಮ್ಮಟಗಳನ್ನು, ಕಾವ್ಯ ಕಮ್ಮಟಗಳನ್ನು ಮಾಡ್ಕೊತ ಬಂದೀವಿ. ಇದರೊಳಗೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ತಗೊಂಡೆ ನಾವು ರಾಯಚೂರು ಜಿಲ್ಲೆಯ ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಜಿಲ್ಲಾ ರಂಗಮಂದಿರದಲ್ಲಿ ನಾವು ಮಾಡಿದ್ದೀವಿ. ಅಂದರೆ ಇದು ಮೊದಲ ಕವಿಗೋಷ್ಠಿಯ ಮಕ್ಕಳ ಸಮ್ಮೇಳನ ಮಾಡಿದ್ದೀವಿ. ಅಯ್ಯಪ್ಪಯ್ಯ ಉಡ ಸರ್ ಅವರು ಸರ್ವಾಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು. ಭಾರ್ಗವಿ ಅನ್ನುವಂಥ ವಿದ್ಯಾರ್ಥಿ ಕವಿಗೋಷ್ಠಿ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ಲು. ಅಂದರೆ ಮಕ್ಕಳ ಸಮ್ಮೇಳನನೇ ನಾವು ಮಕ್ಕಳನ್ನು ಸೇರಿಸ್ಕೊಂಡು ಅವ್ರಿಗೆ ವೇದಿಕೆ ಕೊಡಬೇಕಂತೇಳಿ ಮೊದಲ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ. ಈ ಎಲ್ಲ ಚಟುವಟಿಕೆಗಳು ಸಹ ನಾವು ಮಕ್ಕಳಲ್ಲಿ ಒಬ್ಬ ಒಳ್ಳೆಯ ಬರಹಗಾರರನ್ನು, ಓದುಗನನ್ನು ಒಂದು ಅವರಲ್ಲಿರುವಂಥ ವೇದಿಕೆಯಲ್ಲಿ ಅವರಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕಿಸ್ಬೇಕು, ತೆಗಿಬೇಕು. ಒಂದು ಉತ್ತಮವಾದ ಕನ್ನಡ ಒಬ್ಬ ಲೇಖಕ ಬರಬೇಕನ್ನೋಂಥ ಉದ್ದೇಶದಿಂದ ಈ ಎಲ್ಲ ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ಮಕ್ಕಳಿಗಾಗಿಯೇ ಮಾಡ್ತಾ ಇದ್ದೀವಿ. ನಿಜ ಸರ್, ನಾನು ಆ ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಒಂದು ಸಮ್ಮೇಳನಕ್ಕೆ ಬಂದಿದ್ದೆ. ಭಾರ್ಗವಿ ಅಂತ ಸಮ್ಮೇಳನಾಧ್ಯಕ್ಷರು ಆ ಮಗುವಿನ ಕುಂದಿರಿಸಿದ್ರು. ನಿಜಕ್ಕೂ ಕನ್ನಡ ಸಾಹಿತ್ಯ ಸಮ್ಮೇಳನ ರೀತಿಯಲ್ಲೇ ಶಂಕರ್ ದೇವ್ರ ಸರ್ ಅವರು ಆಯೋಜನೆ ಮಾಡಿದ್ರು ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ. ನಿಜಕ್ಕೂ ಅದು ಇಷ್ಟು ಜನ ಸೇರಿದ್ರು ಅಂತಂದರೆ ನಿಜಕ್ಕೂ ಸರ್ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾಕಂದರೆ ಅಲ್ಲಿ ಅಷ್ಟು ಜನರು ಸೇರಿಸಿ ಮಕ್ಕಳ ಸಾಹಿತ್ಯವನ್ನು ಮೇಳೈಸುವುದು ಕಷ್ಟ ಸಾಧ್ಯ, ಆದರೂ ಅದನ್ನು ಸಾಧ್ಯವಾಗಿಸಿದ್ರಿ. ತಮಗೆ ನಿಮಗಾಗಿ ಚಾನಲಿಂದ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಯಾವ ರೀತಿ ಮುಂದೆ ಮಕ್ಕಳು ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಯಾವ ರೀತಿ ತಮ್ಮ ಛಾಪನ್ನು ತಾವು ಸಾಹಿತ್ಯ ರಂಗದಲ್ಲಿ ಮೂಡಿಸ್ಕೋಬೇಕಂತ ಹೇಳ್ತೀರಿ ನೀವು? ವಿದ್ಯಾರ್ಥಿಗಳು ಮೊದಲು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮೊದಲು ಓದಬೇಕು. ಶಾಲಾ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳನ್ನು ಮೊದಲು ಕೆಲವೊಂದು ವಾರಕ್ಕೊಂದು ಬುಕ್ಕನ್ನು ಓದಬೇಕು. ಮೊದಲಿಗೆ ವಾರಕ್ಕೊಂದು ಬುಕ್ಕ, ಪ್ರತಿ ವಾರ ಒಂದೊಂದು ಬುಕ್ಕ ಓದಿದರೆ ರವಿವಾರ ಆಮೇಲೆ ಶನಿವಾರ ಅವರಿಗೆ ಶಾಲಾ ಅವಧಿ ಇರೋದಿಲ್ಲ. ಆ ಸಮಯನ ಸದುಪಯೋಗ ಪಡಿಸ್ಕೊಂಡು ಓದುವಂಥ ಅಭಿರುಚಿಯನ್ನು ತಾವು ಬೆಳೆಸ್ಕೊಂಡ್ರೆ ಮೊದಲು ಓದಿದರೆ ಅವರಿಗೆ ಒಂದು ಲಯ ಪ್ರಾಸ ಅದರ ಬಗ್ಗೆ ಗಮನ ಬರುತ್ತೆ, ನಂತರ ಸಾಹಿತ್ಯ ರಚಿಸ್ಬೋದು. ಹಾಗಾಗಿ ಮೊದಲು ವಿದ್ಯಾರ್ಥಿಗಳು ಓದುವ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ. ಮಕ್ಕಳು ಮೊದಲು ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಪುಸ್ತಕಗಳ ಪದಗಳನ್ನು ನೆನಪಿಟ್ಟುಕೊಂಡು ಸಾಹಿತ್ಯವನ್ನು ರಚಿಸಬೇಕು ಅನ್ನೋ ಒಂದು ಟ್ರಿಕ್ಸನ್ನು ಹೇಳಿದಂಥ ಶಂಕರ್ ದೇವ್ರ ಸರ್ ಅವರಿಗೆ, ಅಂದರೆ ಮಕ್ಕಳ ರಚನೆ ಅಂದರೆ ಫಸ್ಟ್ ನಾವು ಓದಬೇಕು, ಓದಿದಾಗ ಮಾತ್ರ ನಮಗೆ ಏನನ್ನು ಬರೆಯೋಕ್ಕೆ ಸಾಧ್ಯ ಅಂತ ಹೇಳಿದಂಥ ಶಂಕರ್ ದೇವ್ರ ಸರ್ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಶಂಕರ್ ದೇವ್ರ ಸರ್ ಅವರೇ, ನಿಮಗಾಗಿ ಚಾನಲಿಂದ ನಮ್ಮ ಶಾಲಾ ಮಕ್ಕಳಿಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಸರ್. ಸಂದೇಶ ಅಂತ ಏನಿಲ್ಲ, ಆದರೆ ಶಾಲಾ ಮಕ್ಕಳಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ಈ ಪಾಲಕರು ಶಿಕ್ಷಕರು ಸಹ ಒಬ್ಬ ವಿದ್ಯಾರ್ಥಿಗಳು ಲೇಖಕರಾಗಬೇಕು, ಓದುಗ ಆಗಬೇಕು ಅಂತಂದರೆ ಶಿಕ್ಷಕರು ಹಾಗೂ ಪಾಲಕರ ಒಂದು ಪಾತ್ರ ಮಹತ್ವದಿರುತ್ತೆ. ಅಂದರೆ ಶಾಲೆಯಲ್ಲಿ ಶಿಕ್ಷಕರು ಎಷ್ಟೇ ಓದುವ ಅಭಿರುಚಿಯನ್ನು ಮೂಡಿಸಿದರೂ ಸಹ ಪಾಲಕರ ಸಹಕಾರ ಇರಬೇಕು.
ಅಂದರೆ ಅವರು ಯಾವುದೇ ಒಂದು ಬರ್ತ್ಡೇ ಇರಲಿ, ಅವರು ಯಾವುದೇ ಒಂದು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳ ಗಳಿಸಿದ ಸಂದರ್ಭದಲ್ಲಿ ಅವರಿಗೆ ನಾವು ಬಹುಮಾನಗಳನ್ನಾಗಿ ವಾಚು, ಸ್ಮಾರ್ಟ್ಫೋನು, ಸ್ಮಾರ್ಟ್ ವಾಚ್ಗಳನ್ನು ಕೊಡುವ ಬದಲು ಅವ್ರಿಗೆ ಪುಸ್ತಕಗಳನ್ನು ಕೊಡಬೇಕು. ಕುವೆಂಪು ಅವರದ್ದು, ಶಿವರಾಮ್ ಕಾರಂತರದ್ದು, ದ.ರಾ ಬೇಂದ್ರೆ ಅವರದ್ದು, ಹಾಗೂ G.P. ರಾಜರತ್ನಂ ಅವ್ರದ್ದು, ಆಮೇಲೆ ಸ್ಥಳೀಯ ಲೇಖಕರು ಯಾರಿದ್ದರೆ ಅವ್ರ ಕೃತಿಗಳನ್ನು ತಂದು ಅವ್ರಿಗೆ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು. ಅಂದರೆ ಅವರಿಗೆ ಒಂದು ಓದುವ ಅಭಿರುಚಿಯನ್ನು ನಾವು ಮೂಡಿಸೋಕ್ಕೆ ಸಾಧ್ಯ. ನಾವು ಬಹುಮಾನವಾಗಿ ಅವರಿಗೆ ಏನಾರು ತಿನ್ನಿಸ್ತೀವಿ, ಇಲ್ಲ ಪಾರ್ಟಿ ಕರ್ಕೊಂಡೋಗಿ ಅವರಿಗೆ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀವಿ, ಏನೋ ಖುಷಿಯನ್ನು ಸಂಭ್ರಮಿಸ್ತೀರಿ, ಆದರೆ ಅದು ಕ್ಷಣಿಕ. ಆದರೆ ಪುಸ್ತಕಗಳನ್ನ ಕೊಟ್ಟು ನೀವು ಅವರಲ್ಲಿ ಓದೋ ಅಭಿರುಚಿ ಮೂಡಿಸಿದರೆ ಅವರು ಲೈಫ್ ಲಾಂಗ್ ಅವರು ಕೊನೆತನೂ ಸಹ ಆ ಕ್ಷಣನ ಸ್ಮರಣೆಯಾಗಿ ಉಳಿಸೋಂಥ ಕೆಲಸ ಯಾವುದಂದ್ರೆ ಪುಸ್ತಕಗಳು. ಹಾಗಾಗಿ ಪುಸ್ತಕಗಳನ್ನು ಪಾಲಕರು ಹಾಗೂ ಶಿಕ್ಷಕರು ಅವರಲ್ಲಿ ಓದುವ ಅಭಿರುಚಿಯನ್ನು ಮೂಡಿಸೋದ್ರ ಜೊತೆಗೆ ಬಹುಮಾನವಾಗಿ ಪುಸ್ತಕಗಳನ್ನೇ ಕೊಡಬೇಕು. ಆಗ ಪುಸ್ತಕಗಳನ್ನು ಕೊಟ್ಟಾಗ ಅವರಲ್ಲಿ ಒಂದು ಓದುವ ಅಭಿರುಚಿ, ಯಾಕಂದರೆ ಬಹುಮಾನ ಆಗಿ ಬಂದತ್ತಂದ್ರೆ ಆ ಪುಸ್ತಕನ ಅವನು ಹಂಗೆ ಇಡಲ್ಲ, ಪುಸ್ತಕ ತೆಗೆದು ಓದುವಂಥ ಕೆಲಸವನ್ನು ಮಗು ಮಾಡ್ತಾನೆ. ಯಾಕಂದ್ರೆ ಅದು ಬಹುಮಾನ ಆಗಿ ಬಂದ್ಬಿಟ್ಟಿರುತ್ತೆ, ಆ ಪುಸ್ತಕ ಅವನಿಗೆ ವಿಶೇಷ ಇರುತ್ತೆ. ಹಾಗಾಗಿ ಅದು ವಿಶೇಷ ಸಂಭ್ರಮವನ್ನು ವಿಶೇಷವಾಗಿಸುವುದಂದರೆ ಪುಸ್ತಕಗಳು. ಹಾಗಾಗಿ ಅವರಿಗೆ ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟು ಒಂದು ಓದುವ ಅಭಿರುಚಿಯನ್ನಾಗಿ ಮೂಡಿಸಿದರೆ ಅದನ್ನು ಅವಾಗ ತನ್ನಿಂದ ತಾನೇ ಕನ್ನಡ ಸಾಹಿತ್ಯ ಲೋಕ ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ ಅಂತ ನಾನು ಒಂದು ಆಶಯವನ್ನು ಹೇಳಬಹುದು. ನಿಜ ಸರ್, ನಿಜ. ಪುಸ್ತಕ ಹರಿದ ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಪುಸ್ತಕ ಒಂದು ಕೈಯಲ್ಲಿರಬೇಕು ಅಂತ ಬೇಡಿಕರ್ ಅವರು ಹೇಳಿದ್ದಾರೆ. ತಾವು ಕೂಡ ಬಹುಮಾನ ರೂಪದಲ್ಲಿ ಮಕ್ಕಳಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಸಾಹಿತ್ಯ ಪ್ರೇಮವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದಿರ ತಾವು. ನಮಗಾಗಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ನಮಸ್ತೆ.